Hi dear students, I am Bharat SN, your social science teacher. Today I will discuss about the new lesson in history part, Unit 3, the impact of British rule in India. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. So dear students, the British East India Company fulfilled its commercial needs in the beginning as a trade company. On observing the fractured political landscape of India, wherein hundred, hundreds of ruling dynasties were competing with each other. The British thought out the British thought of exploiting the situation to further their political consolidation. They implemented divide and rule policy among the Indian rulers and slowly dominated all the rulers and subjugated them. In order achieve complete domination in India, they employed war and negotiation methods cleverly. So, the British East India Company implemented various administrative experiments in order to achieve a new order in India. So, dear students, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಬಿಗಿನಿಂಗಲ್ಲಿ ಆರಂಭದಲ್ಲಿ ಟ್ರೇಡಿಂಗ್ ಕಂಪನಿ ವ್ಯಾಪಾರಿ ಕಂಪನಿಯಾಗಿ ಮಾತ್ರ ಅದೇನು ಮಾಡುತ್ತೆ ಕೆಲಸ ಮಾಡುತ್ತೆ ವರ್ಕ್ ಮಾಡ್ತಾ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ ನೂರಾರು ರಾಜಮನೆತಗಳಿರ್ತವೆ, ಸಂಸ್ಥಾನಗಳು ನಮ್ಮ ಇಂಡಿಯಾದಲ್ಲಿರ್ತವೆ. ಬಟ್ ಈ ಒಂದು ಸಂಸ್ಥಾನಗಳ ನಡುವೆ ಏನಾಗ್ತದೆ, ಕಚ್ಚಾಟ ಇರುತ್ತೆ, ಸ್ಟ್ರಗಲ್ಸ್ ಇರುತ್ತೆ. ಈ ರೀತಿ ತೊಂದರೆಗಳನ್ನು ಉಂಟಾಗಿರ್ತಕ್ಕಂಥ ಸಂದರ್ಭನ ಬ್ರಿಟಿಷರು ಏನು ಮಾಡ್ತಾರೆ, ಅಬ್ಸರ್ವ್ ಮಾಡಿಬಿಟ್ಟು ಅವರು ಏನು ಮಾಡ್ತಾರೆ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಒಡೆದು ಆಳುವ ನೀತಿಯನ್ನು ಅನುಸರಣೆ ಮಾಡಿಬಿಟ್ಟು ರಾಜರುಗಳಲ್ಲಿ ಒಡಕನ್ನು ತಂದುಬಿಟ್ಟು ಕ್ರಮೇಣವಾಗಿ ಇಡೀ ಇಂಡಿಯಾವನ್ನು ತಮ್ಮ ಕಂಟ್ರೋಲಿಗೆ ತಗೊತಾರೆ. ಕಂಟ್ರೋಲಿಗೆ ತಗೊಂಡ್ಬಿಟ್ಟು ಅವ್ರು ಕಂಟ್ರೋಲ್ ತಗೊಳಕ್ಕೆ ಎರಡು ಮೆಥಡನ್ನು ಯೂಸ್ ಮಾಡ್ತಾರೆ. ದೇ ಎಂಪ್ಲಾಯ್ಡ್ ವಾರ್ ಆ್ಯಂಡ್ ನೆಗೋಷಿಯೇಷನ್ ಮೆಥಡ್ಸ್ ಕ್ಲೇವರ್ಲಿ. ಯುದ್ಧ ಮತ್ತು ಸಂಧಾನ ಒಪ್ಪಂದದ ಮಾರ್ಗಗಳನ್ನು ಅನುಸರಿಸಿಬಿಟ್ಟವರು ನಮ್ಮ ಇಂಡಿಯಾದಲ್ಲಿ ಪವರಿಗೆ ಬರ್ತಾರೆ. ಹಾಗಾದರೆ ಇವರು ನಮ್ಮ ಇಂಡಿಯಾವನ್ನು ಕಂಟ್ರೋಲಿಗೆ ತಗೊಂಡ್ಮೇಲೆ ಹಲವಾರು ಬಗೆಯ ಆಡಳಿತಾತ್ಮಕ ಸುಧಾರಣೆಗಳನ್ನು ತರ್ತಾರೆ. ಅದು ಅವರ ಒಂದು ಹಿತಾಸಕ್ತಿ, ಅವರ ಒಂದು ಸೆಲ್ಫಿಶ್ಗೋಸ್ಕರ, ಅವರ ಸ್ವಾರ್ಥಕ್ಕೋಸ್ಕರ ಅವರು ಹಲವಾರು ಆಡಳಿತಾತ್ಮಕ ಸುಧಾರಣೆಗಳನ್ನು ತರ್ತಾರೆ. ಹಾಗಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಅವರ ಆಡಳಿತ ಕ್ಷೇತ್ರದಲ್ಲಿ ಏನೇನು ಇಂಪ್ಲಿಮೆಂಟ್ಸ್ಗಳನ್ನು ಮಾಡ್ತಾರೆ, ಪ್ರಯೋಗಗಳನ್ನು ಮಾಡ್ತಾರೆ ಅನ್ನೋದನ್ನು ತಿಳಿಯೋಣ. ಸೊ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಪ್ಲಿಮೆಂಟೆಡ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ experiments in order to achieve a new order in India. So, let us discuss them briefly. First, administrative and judicial system. ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ಫಸ್ಟ್ ಒನ್, ಸಿವಿಲ್ ಸರ್ವಿಸಸ್. ಲಾರ್ಡ್ ಕಾರ್ನ್ವಾಲಿಸ್ ಇಂಟ್ರೊಡ್ಯೂಸ್ಡ್ ದ ಅಡ್ಮಿನಿಸ್ಟ್ರೇಷನ್ ಆಫ್ civil services. So, Lord Cornwallis was the Viceroy of British India. So, he was implemented new administrative policy in India, that is civil services. In 1800, Lord Cornwallis opened Fort William College in Calcutta for the benefit of people aspiring to join civil services. So, Lord Cornwallis established Fort William College in Calcutta for the benefit of people aspiring join civil services. ನಾಗರಿಕ ಸೇವೆಗಳಿಗೆ, ಸಿವಿಲ್ ಸರ್ವಿಸ್ ಅಂದರೆ ನಾಗರಿಕ ಸೇವೆ, ಇದು ಹುದ್ದೆ, ಇದು ಜಾಬ್. ಇದಕ್ಕೆ ಸೇರ ಬಯಸ್ತಕ್ಕಂಥ ವ್ಯಕ್ತಿಗಳಿಗೆ ಅವರಿಗೆ ಎಜುಕೇಷನನ್ನು ನೀಡೋದಕ್ಕೋಸ್ಕರ ಲಾರ್ಡ್ ಕಾರ್ನ್ವಾಲಿಸ್ ಫೋರ್ಟ್ ವಿಲಿಯಂ ಕಾಲೇಜನ್ನು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾನೆ. ನಾಗರಿಕ ಸೇವೆಗಳು, ಸಿವಿಲ್ ಸರ್ವಿಸಲ್ಲಿ ಬ್ರಿಟಿಷರಿಗೆ ಉಪಯೋಗ ಆಗ್ತಕ್ಕಂಥ ಕೆಲವೊಂದು ಕೆಲಸಗಳನ್ನು ಭಾರತೀಯರಿಗೆ ಬ್ರಿಟಿಷರು ನೀಡ್ತಾರೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಲಾರ್ಡ್ ಕಾರ್ನ್ವಾಲಿಸ್.
So this is the picture of Fort William College. From 1853 onwards, the appointments for the civil services were done through competitive examinations. This did not benefit Indians much. So, from 1853 onwards, the appointments for the civil services were done through competitive examinations like ಇಂಡಿಯನ್ ಸಿವಿಲ್ ಸರ್ವಿಸ್. ಇಲ್ಲಿ 1853ರಲ್ಲಿ ಸಿವಿಲ್ ಸರ್ವಿಸ್ ನಾಗರಿಕ ಸೇವೆಗಳಿಗೆ ನೌಕರಿಯನ್ನು ಆ ಹುದ್ದೆಯನ್ನು ಪಡೆಯೋದಕ್ಕೆ ಮುಖ್ಯವಾಗಿ ಈ ಎಕ್ಸಾಮಿನೇಷನನ್ನು ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು ಯಾರು ಪಾಸ್ ಮಾಡ್ತಾರೋ ಅವರಿಗೆ ಆ ನಾಗರಿಕ ಸೇವೆಯ ಹುದ್ದೆಯನ್ನು ನೀಡ್ತಾ ಇದ್ರು. ಆದರೆ ದಿಸ್ ಡಿಡ್ ನಾಟ್ ಬೆನಿಫಿಟ್ ಇಂಡಿಯನ್ಸ್ ಮಚ್. ಆದರೆ ಇದರಿಂದ ಭಾರತೀಯರಿಗೆ ಅತಿ ಹೆಚ್ಚಿನ ಉಪಯೋಗ ಆಗಲಿಲ್ಲ. ದ ಬ್ರಿಟಿಷ್ ಕಂಟಿನ್ಯೂಡ್ ಟು ಸಸ್ಪೆಕ್ಟ್ ದ ಎಫಿಷಿಯನ್ಸಿ ಆಫ್ ಇಂಡಿಯನ್ಸ್. ಬ್ರಿಟಿಷರು ನಮ್ಮ ಭಾರತದ ಎಫಿಷಿಯನ್ಸಿ, ಪ್ರಾಮಾಣಿಕತೆ ಅಥವಾ ಕಾರ್ಯಕ್ಷಮತೆಯನ್ನು ಏನು ಮಾಡ್ತಾರೆ, ಅವರು ಡೌಟನ್ನು ಪಡ್ತಾರೆ. ಭಾರತೀಯರಿಗೆ ದಕ್ಷತೆಯಿಂದ ಕೆಲಸ ಮಾಡೋದಕ್ಕೆ ಅವರಿಗೆ ಬರಲ್ಲ ಅಂತಕ್ಕಂತಹ ನಿಲುವನ್ನು ಬ್ರಿಟಿಷರು ಹೊಂದಿರ್ತಾರೆ. ಲಾರ್ಡ್ ಕಾರ್ನ್ವಾಲಿಸ್ ಆರ್ಗ್ಯೂಡ್ all natives of Hindustan are completely corrupt. So Lord Cornwallis argued all natives, ಭಾರತದ ಮೂಲ ನಿವಾಸಿಗಳು, ಹಿಂದೂಸ್ತಾನದ ಮೂಲ ನಿವಾಸಿಗಳೆಲ್ಲರೂ ಭ್ರಷ್ಟರಾಗಿದ್ದಾರೆ ಅಂತಕ್ಕಂಥ ಘೋಷಣೆಯನ್ನು ಲಾರ್ಡ್ ಕಾರ್ನ್ವಾಲಿಸ್ ಮಾಡ್ತಾನೆ. ಆಸ್ ಎ ರಿಸಲ್ಟ್ ಓನ್ಲಿ ಲೋಯರ್ ಗ್ರೇಡ್ ಜಾಬ್ಸ್ ವರ್ ಗಿವನ್ ಟು ಇಂಡಿಯನ್ಸ್. ಕೇವಲ ಲೋ ಗ್ರೇಡ್ ಜಾಬ್ಗಳನ್ನು ಮಾತ್ರ ನಮ್ಮ ಭಾರತೀಯರಿಗೆ ನೀಡ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಜುಡಿಷಿಯಲ್ ಸಿಸ್ಟಮ್, ನ್ಯಾಯಾಂಗ ವ್ಯವಸ್ಥೆ ಅಂತ ಇದನ್ನು ನಾವು ಕನ್ನಡದಲ್ಲಿ ಹೇಳ್ಬೋದು. ಅಕಾರ್ಡಿಂಗ್ ದ ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್ ಡಿವೈಸ್ಡ್ ಬೈ ವಾರನ್ ಹೆಸ್ಟಿಂಗ್ಸ್, ಹೂ ಟೂಕ್ ಓವರ್ ದ ಅಡ್ಮಿನಿಸ್ಟ್ರೇಷನ್ ಆಸ್ ಗವರ್ನರ್ ಇನ್ 1772. ಸೊ ವಾರನ್ ಹೆಸ್ಟಿಂಗ್ಸ್ implemented new administrative plan in 1772. 1772 ಅಲ್ಲಿ ವಾರನ್ ಹೆಸ್ಟಿಂಗ್ಸ್ ಇವನು ಗವರ್ನರ್ ಆಗಿ ನಮ್ಮ ಭಾರತದಲ್ಲಿ ಬಂದಿರ್ತಾನೆ. ಇವನು ಒಂದು ಹೊಸ ಅಡ್ಮಿನಿಸ್ಟ್ರೇಟಿವ್ ಪ್ಲಾನ್, ಆಡಳಿತಾತ್ಮಕ ಯೋಜನೆಯನ್ನು ಇವನೇನು ಮಾಡ್ತಾನೆ, ಇಂಪ್ಲಿಮೆಂಟ್ ಮಾಡ್ತಾನೆ. ಅದು ಯಾವ ರೀತಿ ಅಂದರೆ, 2 types ಆಫ್ ಕೋರ್ಟ್ಸ್ ವರ್ ನೀಡೆಡ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಈಚ್ ಡಿಸ್ಟ್ರಿಕ್ಟ್. ಡಿಸ್ಟಿಕ್ ವೈಸಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲಿ 2 types ಆಫ್ ಕೋರ್ಟ್, ಎರಡು ವಿಧದ ಕೋರ್ಟ್ಗಳನ್ನು ಇವನು ಸ್ಥಾಪನೆ ಮಾಡೋದಕ್ಕೆ ಹೇಳ್ತಾನೆ. ಅದು ಯಾವ ರೀತಿ ಅಂದರೆ, ಮೊದಲನೇದು ಫಸ್ಟ್ ಒನ್, ಎ ದಿವಾನಿ ಅದಾಲತ್ ಆ್ಯಸ್ ಎ ಸಿವಿಲ್ ಕೋರ್ಟ್. ದಿವಾನಿ ಅದಾಲತ್ ಅಂತಕ್ಕಂಥ ಸಿವಿಲ್ ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಆ್ಯಂಡ್ ಎ ಫೌಜ್ದಾರಿ ಅದಾಲತ್ ಆ್ಯಸ್ ಎ ಕ್ರಿಮಿನಲ್ ಕೋರ್ಟ್. ಫೌಜ್ದಾರಿ ಅದಾಲತ್ ಅಂತಕ್ಕಂಥ ಕ್ರಿಮಿನಲ್ ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾರು? ವಾರನ್ ಹೇಸ್ಟಿಂಗ್ಸ್. ನೆಕ್ಸ್ಟ್, ಪೊಲೀಸ್ ಸಿಸ್ಟಮ್. ಸೊ ದಿಸ್ ಇಸ್ ದ ರಿಲೇಟೆಡ್ ಪಿಕ್ಚರ್ಸ್ ಆಫ್ ಬ್ರಿಟಿಷ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಆ್ಯಂಡ್ ಆಫೀಸರ್ಸ್. The police are in charge of maintaining the internal law and order situation. The police are in charge of maintaining the internal law. ಆಂತರಿಕ ಕಾನೂನು, ಅದೇ ರೀತಿ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಪೊಲೀಸರ ಕರ್ತವ್ಯ. ಪೊಲೀಸ್ ಸಿಸ್ಟಮ್ ಅಂದರೆ ಆಂತರಿಕ ಕಾನೂನನ್ನು ಅಥವಾ ಆದೇಶಗಳನ್ನು ಪಾಲನೆ ಮಾಡ್ತಕ್ಕಂತಹ ಒಂದು ಸಂದರ್ಭವನ್ನು ಕ್ರಿಯೇಟ್ ಮಾಡ್ತಕ್ಕಂಥದ್ದನ್ನು ಪೊಲೀಸ್ ವ್ಯವಸ್ಥೆ ಅಂತ ನಾವು ಕರಿಬೋದು. ಸೊ ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ದ ಎಫಿಷಿಯೆಂಟ್ ಪೊಲೀಸ್ ಸಿಸ್ಟಮ್ ಇನ್ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್. ಸೊ ಫಸ್ಟ್ ಟೈಮ್ ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ದ ಎಫಿಷಿಯೆಂಟ್ ಪೊಲೀಸ್ ಸಿಸ್ಟಮ್ ಇನ್ ಇಂಡಿಯಾ. ಅಂದರೆ ಒಬ್ಬ ದಕ್ಷ ಪೊಲೀಸ್ ಪಡೆ, ಅಂದರೆ ಸುಸಜ್ಜಿತ ಪೊಲೀಸ್ ಪಡೆಯನ್ನು ಮೊದಲ ಬಾರಿಗೆ ನಮ್ಮ ಇಂಡಿಯಾದಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಎಸ್ಟಾಬ್ಲಿಷ್ ಮಾಡ್ತಾನೆ. ಹಿ ಕ್ರಿಯೇಟೆಡ್ ದ ನ್ಯೂ ಪೋಸ್ಟ್ ಆಫ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP. ಸೊ ಲಾರ್ಡ್ ಕಾರ್ನ್ವಾಲಿಸ್
created the new post of Superintendent of Police. He divided a district into many stations and put every stations under a kotwal. ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳನ್ನು ಸ್ಟೇಷನ್ಸ್ಗಳಾಗಿ ಡಿವೈಡ್ ಮಾಡ್ತಾನೆ. ಆ ಸ್ಟೇಷನ್ಸ್ಗಳನ್ನು ಕೊತ್ವಾಲರ ರೆಸ್ಪಾನ್ಸಿಬಿಲಿಟಿಯಲ್ಲಿ, ಅವರ ಒಂದು ಮೇಂಟೆನೆನ್ಸಲ್ಲಿ, ಅವರ ಒಂದು ಮೇಲ್ವಿಚಾರಣೆಯಲ್ಲಿ ಅವುಗಳನ್ನು ಒಪ್ಪಿಸ್ತಾನೆ. ಸಿಮಿಲರ್ಲಿ ಹಿ ಪುಟ್ ಎವ್ರಿ ವಿಲೇಜ್ ಅಂಡರ್ ದ ಕೇರ್ ಆಫ್ ಚೌಕಿದಾರ್. ಅದೇ ರೀತಿ ವಿಲೇಜ್ಗಳನ್ನು, ಹಳ್ಳಿಗಳನ್ನು ಚೌಕಿದಾರನ ನಾಯಕತ್ವದಲ್ಲಿ, ಅವರ ಲೀಡರ್ಶಿಪ್ಪಲ್ಲಿ ಅದನ್ನು ಜವಾಬ್ದಾರಿಯಿಂದ ಮೇಂಟೈನ್ ಮಾಡ್ತಕ್ಕಂಥ ಹೊಣೆಯನ್ನು ಚೌಕಿದಾರರಿಗೆ ನೀಡ್ತಾನೆ. ಕೋತ್ವಾಲ್ ವಾಸ್ ಮೇಡ್ ಅಕೌಂಟಬಲ್ ಫಾರ್ ಥೆಫ್ಟ್ಸ್, ಕ್ರೈಮ್ಸ್ ಆ್ಯಂಡ್ ಅದರ್ law violations at village level. So Kotwal was made responsible for thefts, crimes and other law violations at village level. ವಿಲೇಜ್ ಲೆವೆಲ್ ಆಗ್ತಕ್ಕಂಥ ಕಳ್ಳತನ, ದರೋಡೆ, ಅಪರಾಧಗಳಿಗೆ ಕೊತ್ವಾಲ್ ಏನಾಗಿರ್ತಾನೆ, ರೆಸ್ಪಾನ್ಸಿಬಿಲಿಟಿ ಆಗಿರ್ತಾನೆ. ಅದನ್ನು ನಿಯಂತ್ರಣ ಮಾಡ್ತಕ್ಕಂತಹ ಜವಾಬ್ದಾರಿ ಕೊತ್ವಾಲರಿಗೆ ನೀಡ್ತಾನೆ. Next, military system. This is the picture of British Indian Army and British Army. So the military was the base of administration during the British rule. The British appointed the Indians for the military and took the entire India under their control with the help of the military. So the military was the ಬೇಸ್ಮೆಂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. ಬ್ರಿಟಿಷರ ಒಂದು ಆಡಳಿತದ ಬೇಸ್ಮೆಂಟ್ ಏನಾಗಿತ್ತು, ಮಿಲಿಟರಿ ವ್ಯವಸ್ಥೆಯಾಗಿತ್ತು. ದ ಬ್ರಿಟಿಷ್ ಅಪಾಯಿಂಟೆಡ್ ದ ಇಂಡಿಯನ್ಸ್ ಫಾರ್ ದ ಮಿಲಿಟರಿ ಆ್ಯಂಡ್ ಟೂಕ್ ಎಂಟೈರ್ ಇಂಡಿಯಾ ಅಂಡರ್ ದೇರ್ ಕಂಟ್ರೋಲ್ ವಿತ್ ದ ಹೆಲ್ಪ್ ಆಫ್ ದ ಮಿಲಿಟರಿ. ಬ್ರಿಟಿಷರು ನಮ್ಮ ಭಾರತೀಯರನ್ನು ಮಿಲಿಟರಿಗೆ ಸೇರಿಸ್ಕೊತಾರೆ. ಭಾರತೀಯ ಸೈನಿಕರಿಂದಲೇ ನಮ್ಮ ಭಾರತವನ್ನು ತಮ್ಮ ಕಂಟ್ರೋಲಿಗೆ ತೆಗೆದುಕೋತಾರೆ. The Indians could reach the rank of Subedar. So Indians could reach highest rank of Subedar. ಸುಬೇದಾರ್ ತನಕ ಹೋಗ್ಬೋದಾಗಿತ್ತಷ್ಟೇ ನಮ್ಮ ಇಂಡಿಯನ್ಸ್. ಅದಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಭಾರತೀಯ ಸೈನಿಕರಿಗೆ ನೀಡ್ತಾ ಇರಲಿಲ್ಲ. ದ ಹೈಯೆಸ್ಟ್ ಪೋಸ್ಟ್ ಅವೈಲಬಲ್ ಟು ದೆಮ್. ಮೋಸ್ಟ್ ಆಫ್ ದ ಇಂಡಿಯನ್ಸ್ ವರ್ ಕೂಲಿ ಸೋಲ್ಜರ್ಸ್. ಬಹಳ ಭಾರತೀಯ ಸೈನಿಕರು ಹೆಚ್ಚಾಗಿ ಏನಾಗಿದ್ದರು, ಕೂಲಿ ಸೈನಿಕರಾಗಿದ್ದರು. The British government accepted the recommendations of Peel in 1857. So, after 1857 revolt, the British government accepted recommendations of Peel Committee. ಪೀಲನ ಅಧ್ಯಕ್ಷತೆಯಲ್ಲಿ ಒಂದು ರಿಪೋರ್ಟ್ ಬರುತ್ತೆ. ಆ ರಿಪೋರ್ಟಿನ ಒಂದು ರೆಕಮೆಂಡೇಷನ್ಸ್ಗಳನ್ನು ಬ್ರಿಟಿಷ್ ಗೌರ್ಮೆಂಟ್ ಏನು ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಆ ರಿಪೋರ್ಟಿನ ಆಧಾರದ ಮೇಲೆ, ಬೇಸ್ಡ್ ಆನ್ ದೀಸ್ ರೆಕಮೆಂಡೇಷನ್ಸ್, ದ ಮಿಲಿಟರಿ ಸಿಸ್ಟಮ್ ವಾಸ್ ರೀಡಿಸೈನ್ಡ್. ಮಿಲಿಟರಿ ವ್ಯವಸ್ಥೆಯಲ್ಲಿ ಹೊಸ ಒಂದು ವಿನ್ಯಾಸವನ್ನು ತರ್ತಾರೆ, ಸ್ವಲ್ಪ ಬದಲಾವಣೆ ಮಾಡ್ತಾರೆ. ಯಾರ ರಿಪೋರ್ಟ್ ಆಧಾರದ ಮೇಲೆ? ಪೀಲ್ ರಿಪೋರ್ಟಿನ ಬೇಸ್ ಮೇಲೆ. ನೆಕ್ಸ್ಟ್, ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್ ಅಂದರೆ ಭೂಕಂದಾಯ ನೀತಿಗಳು ಅಂತ ಕನ್ನಡದಲ್ಲಿ ಕರಿತೀವಿ. ದ ಈಸ್ಟ್ ಇಂಡಿಯಾ ಕಂಪನಿ ಹ್ಯಾಡ್ ಟು ಪೇ 4 lakh pounds to the British government for its control over Bengal Provision. ಬೆಂಗಾಲ್ ಸಂಸ್ಥಾನ ಏನಾಗಿರುತ್ತೆ, ನಮ್ಮ ಬ್ರಿಟಿಷರ ಕಂಟ್ರೋಲಲ್ಲಿರುತ್ತೆ. ಆ ಕಂಟ್ರೋಲಿಗೋಸ್ಕರ ಈಸ್ಟ್ ಇಂಡಿಯಾ ಕಂಪನಿ 4 lakh poundsಗಳನ್ನು ಬ್ರಿಟಿಷ್ ಗೌರ್ಮೆಂಟಿಗೆ ನೀಡ್ತಾ ಇರುತ್ತೆ, ನೀಡಬೇಕಾಗಿ ನಿಯಮ ಇರುತ್ತೆ. ದ ಕಂಪನಿ ಹ್ಯಾಡ್ ಟು ಸ್ಟೆಬಿಲೈಸ್ ಇಟ್ಸ್ ಫೈನಾನ್ಷಿಯಲ್ ಇಂಟ್ರೆಸ್ಟ್ಸ್ ಇನ್ ಎ ಸೆಕ್ಯೂರ್ ಮ್ಯಾನರ್. ಹೆನ್ಸ್ ಇಟ್ ಇಂಪ್ಲಿಮೆಂಟೆಡ್ ಮೆನಿ ನ್ಯೂ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸೀಸ್. ಕಂಪನಿ ತನ್ನ ಫೈನಾನ್ಷಿಯಲ್ ಸ್ಟೆಬಿಲೈಸ್ಗಾಗಿ, ಅಂದರೆ ಹಣಕಾಸಿನ ಮೇಂಟೆನೆನ್ಸ್ಗೋಸ್ಕರ, ಹಣವನ್ನು ಗಳಿಸೋದಕ್ಕೋಸ್ಕರ ಏನು ಮಾಡುತ್ತೆ, ಹಲವಾರು ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ದಿಮ್ ಬ್ರೀಫ್ಲಿ. ಫಸ್ಟ್ ಒನ್, ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಇದನ್ನು ಕನ್ನಡದಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿ ಅಂತ ಹೇಳ್ಬೋದು. ಸೊ ಲಾರ್ಡ್ ಕಾರ್ನ್ವಾಲಿಸ್ ಇಂಪ್ಲಿಮೆಂಟೆಡ್ ಎ ನ್ಯೂ ಲ್ಯಾಂಡ್ ಟ್ಯಾಕ್ಸ್ ಪಾಲಿಸಿ ಇನ್ ಬೆಂಗಾಲ್ ಅಂಡ್ ಬಿಹಾರ್ ರೀಜನ್ಸ್ ಡ್ಯೂರಿಂಗ್ 1793
in order to generate steady revenue per annum. So Lord Cornwallis implemented new land tax policy, that is permanent zamindari system in Bengal and Bihar regions. ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡ್ತಾನೆ, ಈ ಒಂದು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಬೆಂಗಾಲ್ ಮತ್ತು ಬಿಹಾರ್ ಪ್ರದೇಶಗಳಲ್ಲಿ 1793ರಲ್ಲಿ ವಾರ್ಷಿಕವಾಗಿ ಸರಿಯಾದ ರೀತಿಯಲ್ಲಿ ರೆವಿನ್ಯೂಸ್ ತೆರಿಗೆಯನ್ನು ಪಾವತಿ ಮಾಡೋದಕ್ಕೋಸ್ಕರ, ಅಂದರೆ ಇಸ್ಕೊಳ್ಳೋದಕ್ಕೋಸ್ಕರ, ವಸೂಲಿ ಮಾಡೋದಕ್ಕೋಸ್ಕರ ಈ ಒಂದು ಸಿಸ್ಟಮನ್ನು ಜಾರಿಗೆ ತರ್ತಾನೆ. ದಿಸ್ ವಾಸ್ ಕಾಲ್ಡ್ ಪರ್ಮನೆಂಟ್ ಜಮೀನ್ದಾರಿ ಸಿಸ್ಟಮ್. ಅಂಡರ್ ದಿಸ್ ಸಿಸ್ಟಮ್ ಜಮೀನ್ದಾರ್ ಬಿಕೇಮ್ ದ ಲ್ಯಾಂಡ್ ಓನರ್. ಈ ಸಿಸ್ಟಮಲ್ಲಿ ಜಮೀನ್ದಾರ್ ಏನಾಗಿರ್ತಾನೆ, ಭೂಮಿಯ ಮಾಲೀಕನಾಗ್ತಾನೆ. ದ ಜಮೀನ್ದಾರ್ ವಾಸ್ ಎಕ್ಸ್ಪೆಕ್ಟೆಡ್ ಟು ಪೇ ದ ಅಗ್ರೀಡ್ ಲ್ಯಾಂಡ್ ಟ್ಯಾಕ್ಸಸ್ to the company on a set date every year. So the Jamindar was expected to pay the agreed land taxes to the company on a set date every year. ವಾರ್ಷಿಕವಾಗಿ ವರ್ಷ ಯಾವ ಡೇಟನ್ನು ಸೆಟ್ ಮಾಡುತ್ತಾರೆ ಆ ಡೇಟಿಗೆ ಕರೆಕ್ಟಾಗಿ ಏನು ಮಾಡಬೇಕಾಗಿತ್ತು, ಜಮೀನ್ದಾರ ತೆರಿಗೆಯನ್ನು ವಸೂಲಿ ಮಾಡಿ ಕೊಡಬೇಕಿತ್ತು ಬ್ರಿಟಿಷ್ ಕಂಪನಿಗೆ. ಆ ಜವಾಬ್ದಾರಿಯನ್ನು ಜಮೀನ್ದಾರನಿಗೆ ನೀಡಲಾಗಿತ್ತು. ಹಿ ವಾಸ್ ಫ್ರೀ ಟು ಕಲೆಕ್ಟ್ ಎನಿ ಅಮೌಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸಸ್ ಫ್ರಮ್ ದ ಫಾರ್ಮರ್ಸ್ ಆ್ಯಂಡ್ ಕುಡ್ ರಿಟೈನ್ ದ ಎಕ್ಸೆಸ್ ಮನಿ ಕಲೆಕ್ಟೆಡ್. ಇಲ್ಲಿ ಜಮೀನ್ದಾರ ಫುಲ್ಲು ಫ್ರೀ ಆಗಿದ್ದ, ಅವನಿಗೆ ಅವಕಾಶ ನೀಡಲಾಗಿತ್ತು. ಎಷ್ಟು ಬೇಕಾದರೂ ಲ್ಯಾಂಡ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ಬೋದಾಗಿತ್ತು ರೈತರಿಂದ. ಅದರಲ್ಲಿ ಉಳಿದಿರ್ತಕ್ಕಂಥ ಹಣವನ್ನು ಅವನು ರೈತರಿಂದ ತನಗೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಕಲೆಕ್ಟ್ ಮಾಡ್ತಾ ಇದ್ದ. ಅದರಲ್ಲಿ ಉಳಿದಿರ್ತಕ್ಕಂಥ ಹಣವನ್ನು ಕಂಪ್ನಿಗೆ ಕಟ್ಟಿ ಉಳಿದಿರ್ತಕ್ಕಂಥ ಹಣವನ್ನು ಅವನೇ ಅದನ್ನು ಇಟ್ಕೋಬೋದಾಗಿತ್ತು. ಈ ರೀತಿ ಮೋಸಗಳು ಕೂಡ ಇಲ್ಲಿ ನಡೀತಾ ಇತ್ತು. ಬೋತ್ ಜಮೀನ್ದಾರ್ ಆ್ಯಂಡ್ ದ ಕಂಪನಿ ವರ್ ಬೆನಿಫಿಟೆಡ್ ಬೈ ದಿಸ್ ಸಿಸ್ಟಮ್. ಇಲ್ಲಿ ಇದರ ಸಿಸ್ಟಮಿಂದ ಬೆನಿಫಿಟ್ ಆಗಿದ್ದು ಯಾರಿಗೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿಗಾಗುತ್ತೆ, ಬ್ರಿಟಿಷರಿಗಾಗುತ್ತೆ, ಅದೇ ರೀತಿ ಜಮೀನ್ದಾರಿಗಾಗುತ್ತೆ. ಬಟ್ ದ ಫಾರ್ಮರ್ಸ್ ವರ್ ದ ಗ್ರೇವ್ ಸಫರ್ಸ್. ಇದರಿಂದ ಫಾರ್ಮರ್ಸ್, ರೈತರು ತುಂಬ ಕಷ್ಟವನ್ನು, ತೊಂದರೆಯನ್ನು ಅನುಭವಿಸ್ತಾರೆ. ಸೊ ಫೈನಲಿ ದಿಸ್ ಸಿಸ್ಟಮ್ ವಾಸ್ ಎಕ್ಸ್ಟೆಂಡೆಡ್ ಟು ಬಿಹಾರ್, ಒಡಿಶಾ, ಆಂಧ್ರ ಆ್ಯಂಡ್ ವಾರಣಾಸಿ ರೀಜನ್ಸ್ ಲೇಟರ್. ನಂತರ ಇದೇನಾಗುತ್ತೆ, ಬಿಹಾರ, ಒಡಿಶಾ, ಆಂಧ್ರ ಪ್ರದೇಶ, ವಾರಣಾಸಿ ಇಲ್ಲಿ ಏನು ಮಾಡುತ್ತೆ, ಈ ಒಂದು ಸಿಸ್ಟಮನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಮಹಲ್ವಾರಿ ಸಿಸ್ಟಮ್. ಸೊ ದ ಕಂಪನಿ ಗೌರ್ಮೆಂಟ್ ಎಂಟರ್ಡ್ ಆನ್ ಅಗ್ರಿಮೆಂಟ್ ಅಟ್ ದ ಲೆವೆಲ್ ಆಫ್ ಮಹಲ್ಸ್ ವಿತ್ ರಿಗಾರ್ಡ್ ಟು ಪೇಮೆಂಟ್ ಆಫ್ ಲ್ಯಾಂಡ್ ಟ್ಯಾಕ್ಸ್ ಇನ್ ಉತ್ತರ ಪ್ರದೇಶ್, ಇನ್ ಮೆನಿ ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್, ಪಂಜಾಬ್ ಅಂಡ್ ಡೆಲ್ಲಿ. ಸೊ ದ ಈಸ್ಟ್ ಇಂಡಿಯಾ ಕಂಪನಿ entered an agreement at the level of mahals. Mahals means ತಾಲೂಕು ಲೆವೆಲಲ್ಲಿ, ತಾಲೂಕುಗಳ ಮಟ್ಟದಲ್ಲಿ ತೆರಿಗೆಯನ್ನು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದಕ್ಕೆ ತಾಲೂಕು ಲೆವೆಲಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಗ್ರಿಮೆಂಟ್ ಮಾಡ್ಕೊಳುತ್ತೆ. ಎಲ್ಲಿ ಯಾವ್ಯಾವ ಭಾಗದಲ್ಲಿ ಅಂದರೆ ಇನ್ ಉತ್ತರ ಪ್ರದೇಶ್, ಇನ್ ಮೆನಿ ಪಾರ್ಟ್ಸ್ ಆಫ್ ಮಧ್ಯಪ್ರದೇಶ್, ಪಂಜಾಬ್ ಅಂಡ್ ಡೆಲ್ಲಿ. ಇಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಲ್ಲಿ ಒಪ್ಪಂದವನ್ನು, ಅಗ್ರಿಮೆಂಟನ್ನು ಮಾಡ್ಕೊಂಡ್ಬಿಟ್ಟು ತಾಲೂಕು ಲೆವೆಲಲ್ಲಿ ಏನು ಮಾಡೋದಕ್ಕೆ, ಟ್ಯಾಕ್ಸನ್ನು ಪಾವತಿ ಮಾಡೋದಕ್ಕೆ, ಟ್ಯಾಕ್ಸನ್ನು ವಸೂಲಿ ಮಾಡೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ. ಇದನ್ನೇ ನಾವೆಂತ ಕರಿಬೋದು, ಮಹಲ್ವಾರಿ ಸಿಸ್ಟಮ್ ಅಂತ ಕರಿಬೋದು. ಮಹಲ್ ಮೀನ್ಸ್ ತಾಲೂಕು. ಆರ್.ಎಂ. ಬರ್ಡ್ ಆ್ಯಂಡ್ ಜೇಮ್ಸ್ ಥಾಮ್ಸನ್ ಇಂಪ್ಲಿಮೆಂಟೆಡ್ ದಿಸ್ ಸಿಸ್ಟಮ್. ಸೊ ಮಹಲ್ವಾರಿ ಸಿಸ್ಟಮ್ ಈಸ್ ಇಂಪ್ಲಿಮೆಂಟೆಡ್ ಬೈ ಆರ್.ಎಂ. ಬರ್ಡ್ ಆ್ಯಂಡ್ ಜೇಮ್ಸ್ ಥಾಮ್ಸನ್. There were differences in the implementation of this system for region to region. ಇಲ್ಲಿ ಎಲ್ಲ ಕಡೆ ಒಂದೇ ರೀತಿ ಈ ಸಿಸ್ಟಮ್ ಇರಲಿಲ್ಲ. ಒಂದು ರೀಜನಿಂದ ಇನ್ನೊಂದು ರೀಜನ್ ನಡುವೆ ಈ ಸಿಸ್ಟಮಲ್ಲಿ ಏನಾಗಿತ್ತು, ಡಿಫ್ರೆನ್ಸ್ಗಳನ್ನು ನಾವು ನೋಡಬಹುದು. ನೆಕ್ಸ್ಟ್ ರೈತ್ವಾರಿ ಸಿಸ್ಟಮ್. ದ ರೈತ್ವಾರಿ ಸಿಸ್ಟಮ್ ವಾಸ್ ದ ಫಸ್ಟ್ ಇಂಪ್ಲಿಮೆಂಟೆಡ್ ಇನ್ ಬಾರಾಮಹಲ್ ರೀಜನ್ by Alexander Reed in
1792. This system was later implemented in Madras and Mysore region by Thomas Munro in 1801. Raitwari system was first implemented in Baramahal region by Alexander Reed in 1792. 1792ನಲ್ಲಿ ಅಲೆಕ್ಸಾಂಡರ್ ರೀಡ್ ಅಂತಕ್ಕಂಥನು ಫಸ್ಟ್ ಟೈಮ್ ಏನು ಮಾಡ್ತಾನೆ, ರೈತವಾರಿ ಸಿಸ್ಟಮನ್ನು ಬಾರಾಮಹಲ್ ಪ್ರದೇಶದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾನೆ. ನಂತರ ಇದನ್ನು ಮದ್ರಾಸ್ ಮತ್ತು ಮೈಸೂರು ಪ್ರದೇಶಗಳಲ್ಲಿ ಥಾಮಸ್ ಮನ್ರೋ 1801ರಲ್ಲಿ ಈ ಒಂದು ಪದ್ಧತಿಯನ್ನು, ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ದಿಸ್ ಈಸ್ ದ ಪಿಕ್ಚರ್ ಆಫ್ ಥಾಮಸ್ ಮನ್ರೋ. Most of these regions had to become part of British Empire by that time. Under this system, both the farmer and the company were directly linked. ಈ ಸಿಸ್ಟಮಲ್ಲಿ ಫಾರ್ಮರ್ ಆ್ಯಂಡ್ ದ ಕಂಪನಿ ವರ್ ಡೈರೆಕ್ಟ್ಲಿ ಲಿಂಕ್ಡ್. ರೈತನಿಗೆ ಮತ್ತು ಕಂಪನಿಗೆ ನೇರ ಸಂಪರ್ಕ ಉಂಟಾಗುತ್ತೆ. ರೈತನೇ ನೇರವಾಗಿ ತನ್ನ ಟ್ಯಾಕ್ಸನ್ನು ಕಂಪನಿಗೆ ಹೋಗಿ ಕಟ್ಟೋದಕ್ಕೆ ಇಲ್ಲಿ ಅವಕಾಶವನ್ನು ನೀಡುತ್ತೆ ಈ ಒಂದು ಸಿಸ್ಟಮ್. ದ ಟಿಲ್ಲರ್ ಆಫ್ ದ ಲ್ಯಾಂಡ್ ವಾಸ್ ರೆಕಗ್ನೈಸ್ಡ್ ಆ್ಯಸ್ ದ ಓನರ್ ಆಫ್ ದ ಲ್ಯಾಂಡ್. ಯಾರು ಭೂಮಿಯನ್ನು ಉಳುಮೆಯನ್ನು ಮಾಡ್ತಾನೆ, ದ ಟಿಲ್ಲರ್ ಆಫ್ ದ ಲ್ಯಾಂಡ್ ವಾಸ್ ದ ರೆಕಗ್ನೈಸ್ಡ್ ಆ್ಯಸ್ ದ ಓನರ್ ಆಫ್ ದ ಲ್ಯಾಂಡ್. ಭೂಮಿಯನ್ನು ಯಾರು ಉಳುಮೆ ಮಾಡ್ತಾನೆ ಅವನೇ ಭೂಮಿಯ ಒಡೆಯ ಅಂತಕ್ಕಂಥ ಒಂದು ನಿಯಮವನ್ನು ಇಲ್ಲಿ ಮಾಡಲಾಗುತ್ತೆ. ದ ಓನರ್ ಹ್ಯಾಡ್ ಟು ಪೇ 50% ಆಫ್ ಪ್ರೊಡ್ಯೂಸ್ ಆ್ಯಸ್ ಲ್ಯಾಂಡ್ ಟ್ಯಾಕ್ಸ್ ಟು ದ ಕಂಪನಿ ಗೌರ್ಮೆಂಟ್. ರೈತ ಉತ್ಪಾದನೆಯಲ್ಲಿ ಬಂದಿರತಕ್ಕಂಥ ಒಂದು ಸಂಪತ್ತಲ್ಲಿ ಅಥವಾ ಒಂದು ತನ್ನ ಬೆಳೆಯಲ್ಲಿ 50% ಕಂಪನಿಗೆ ನೀಡಿ ತನ್ನ ಉಳಿದಿರೋ 50% ತಾನು ಇಟ್ಕೋಬೇಕಾಗಿತ್ತು. ದ ಲ್ಯಾಂಡ್ ಟ್ಯಾಕ್ಸ್ ಹ್ಯಾಡ್ 30 years tenure. ದ ಟ್ಯಾಕ್ಸ್ ಕುಡ್ ಬಿ ರಿವಿವ್ಡ್ ಆಫ್ಟರ್ ದಿಸ್ ಟೆನ್ಯೂರ್. 30 ವರ್ಷಕ್ಕೆ ಈ ಒಂದು ಸಿಸ್ಟಮಲ್ಲಿ ನವೀಕರಣ ರಿವ್ಯೂಡ್ ಮಾಡ್ತಿದ್ರು, ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರ್ತಿದ್ರು. 30 ವರ್ಷಗಳವರೆಗೆ ಈ ಒಂದು ಸಿಸ್ಟಮನ್ನು ಏನು ಮಾಡ್ತಿದ್ರು, ಜಾರಿಗೊಳಿಸ್ತಾ ಇದ್ರು. ನೆಕ್ಸ್ಟ್, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಲ್ಯಾಂಡ್ ಟ್ಯಾಕ್ಸ್ ಸಿಸ್ಟಮ್. ಬ್ರಿಟಿಷರ ಭೂಕಂದಾಯ ವ್ಯವಸ್ಥೆಯ ಪರಿಣಾಮಗಳು. ಫಸ್ಟ್ ಒನ್, ಎ ನ್ಯೂ ಕ್ಲಾಸ್ ಆಫ್ ಜಮೀನ್ದಾರ್ಸ್ ಹೂ ಎಕ್ಸ್ಪ್ಲಾಯ್ಟೆಡ್ ದ ಫಾರ್ಮರ್ಸ್ ವಾಸ್ ಕ್ರಿಯೇಟೆಡ್. ಅಂದರೆ ರೈತರನ್ನು ಎಕ್ಸ್ಪ್ಲಾಯ್ಟೆಡ್, ಶೋಷಣೆ ಮಾಡ್ತಕ್ಕಂತಹ ಜಮೀನ್ದಾರಿ ಸಮುದಾಯ, ನ್ಯೂ ಕ್ಲಾಸ್ ಆಫ್ ಜಮೀನ್ದಾರಿ ಸಮುದಾಯ ಏನೈತಿ ಇಲ್ಲಿ ಸೃಷ್ಟಿಯಾಗುತ್ತೆ. ನೆಕ್ಸ್ಟ್, ದ ಫಾರ್ಮರ್ಸ್ ಹೂ ವರ್ ಸಬ್ಜೆಕ್ಟೆಡ್ ಟು ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಜಮೀನ್ದಾರ್ಸ್ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ. ಇಲ್ಲಿ ಏನಾಗ್ತಾರೆ, ಫಾರ್ಮರ್ಸು ಜಮೀನ್ದಾರರಿಂದ ಶೋಷಣೆಗೆ ಒಳಗಾಗ್ತಾರೆ. ನಂತರ ಬಿಕೇಮ್ ಲ್ಯಾಂಡ್ಲೆಸ್ ಸ್ಲೋಲಿ, ತಮ್ಮ ಭೂಮಿಯನ್ನು ಕಳ್ಕೊಳ್ತಾರೆ, ನಿಧಾನವಾಗಿ ತಮ್ಮ ಭೂರಹಿತರಾಗ್ತಾರೆ, ತಮ್ಮ ಭೂಮಿಯನ್ನೇ ಈ ಒಂದು ಬ್ರಿಟಿಷರ ಕಂದಾಯ ನೀತಿಗಳಿಂದ ಕಳ್ಕೊತಾ ಹೋಗ್ತಾರೆ. ಸೊ ನೆಕ್ಸ್ಟ್, ಲ್ಯಾಂಡ್ ಬಿಕೇಮ್ ಎ ಕಮೋಡಿಟಿ. ಲೋನ್ಸ್ ಕುಡ್ ಬಿ ರೈಸ್ಡ್ ಬೈ ಮೋರ್ಟ್ಗೇಜಿಂಗ್ ದ ಲ್ಯಾಂಡ್ಸ್. ಸೊ ಲ್ಯಾಂಡ್ ಬಿಕೇಮ್ ಎ ಕಮೋಡಿಟಿ. ಭೂಮಿ ಏನಾಗುತ್ತೆ, ಒಂದು ರೀತಿ ಮಾರಾಟದ ವಸ್ತು ಆಗಿಬಿಡುತ್ತೆ ಇಲ್ಲಿ. ಆ್ಯಂಡ್ ನೆಕ್ಸ್ಟ್, ಲೋನ್ಸ್ ಕುಡ್ ಬಿ ರೈಸ್ಡ್ ಬೈ ಮೋರ್ಟ್ಗೇಜಿಂಗ್ ದ ಲ್ಯಾಂಡ್ಸ್. ಇಲ್ಲಿ ಭೂಮಿಯನ್ನು ಮೋರ್ಟ್ಗೇಜ್ ಮಾಡ್ತಕ್ಕಂಥದ್ದು, ಹರಾಜು ಅಥವಾ ಗುತ್ತಿಗೆ ನೀಡ್ತಕ್ಕಂಥದ್ದು, ಪಣಕ್ಕೆ ಒಂದು ರೀತಿ ಭೂಮಿಯನ್ನು ಅಡ ಇಟ್ಬಿಟ್ಟು ಹಣವನ್ನು ಸಾಲವಾಗಿ ಪಡಿತಕ್ಕಂಥ ಪರಿಸ್ಥಿತಿ ರೈತರಿಗೆ ಬರುತ್ತೆ. ಟ್ಯಾಕ್ಸನ್ನು ಕಟ್ಟೋಕ್ಕೆ ಸಾಧ್ಯವಾಗದಲೇ ಮೋರ್ಟ್ಗೇಜ್ ಮಾಡ್ತಕ್ಕಂಥ, ಭೂಮಿಯನ್ನು ಪರಾಬಾರೆ ಮಾಡಿ ಹಣವನ್ನು ಪಡಿತಕ್ಕಂತಹ, ಹರಾಜನ್ನು ಮಾಡಿ ಹಣವನ್ನು ಪಡಿತಕ್ಕಂತಹ ಸಿಸ್ಟಮ್ ಇಲ್ಲಿ ಉಂಟಾಗುತ್ತೆ. ನೆಕ್ಸ್ಟ್, ಮೆನಿ ಜಮೀನ್ದಾರ್ಸ್ ಆಲ್ಸೋ ಹ್ಯಾಡ್ ಟು ಮೋರ್ಟ್ಗೇಜ್ ದೇರ್ ಲ್ಯಾಂಡ್ಸ್ ಇನ್ ಆರ್ಡರ್ ಟು ಪೇ ದ ಲ್ಯಾಂಡ್ ಟ್ಯಾಕ್ಸಸ್. ಇಲ್ಲಿ ಜಮೀನ್ದಾರರು ಕೂಡ ತಮ್ಮ ಕಂದಾಯವನ್ನು ಕಟ್ಟತಕ್ಕಂಥ ಒಂದು ಅನಿವಾರ್ಯತೆ ಉಂಟಾಗಿ ತಮ್ಮ ಜಮೀನನ್ನು ಪರಾಬಾರೆ ಮಾಡೋದಕ್ಕೆ, ಹರಾಜು ಮಾಡಿ ಟ್ಯಾಕ್ಸನ್ನು ಕಟ್ಟತಕ್ಕಂಥ ಪರಿಸ್ಥಿತಿ ಜಮೀನ್ದಾರರಿಗೆ ಉಂಟಾಗುತ್ತೆ. ನೆಕ್ಸ್ಟ್, ದ ಅಗ್ರಿಕಲ್ಚರ್ ಸೆಕ್ಟರ್ ಬಿಕೇಮ್ ಕಮರ್ಷಿಯಲೈಸ್ಡ್ ಆ್ಯಂಡ್
had to grow raw materials needed by industries back in England. ಇಲ್ಲಿ ಅಗ್ರಿಕಲ್ಚರ್ ಕಮರ್ಷಿಯಲೈಸ್ ಆಗುತ್ತೆ, ವಾಣಿಜ್ಯೀಕರಣ ಆಗುತ್ತೆ. ಕೇವಲ ವಾಣಿಜ್ಯಕ್ಕೆ ಬೇಕಾಗ್ತಕ್ಕಂಥ, ಇಂಗ್ಲೆಂಡಿಗೆ ಬೇಕಾಗ್ತಕ್ಕಂಥ ರಾ ಮೆಟೀರಿಯಲ್ಸ್ಗಳನ್ನು ಮಾತ್ರ ಇಲ್ಲಿ ಬೆಳೀತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ. ರೈತರು ತಮ್ಮ ಜೀವನಕ್ಕೆ ಬೇಕಾಗ್ತಕ್ಕಂಥ ಧಾನ್ಯಗಳನ್ನು ಇಲ್ಲಿ ಬೆಳ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಈ ರೀತಿ ಸಂಕಷ್ಟಗಳಿಲ್ಲಿ ಉಂಟಾಗುತ್ತೆ. ಆ್ಯಂಡ್ ಲಾಸ್ಟ್ ಒನ್, ದ ಮನಿ ಲೆಂಡರ್ಸ್ ಬಿಕೇಮ್ ಸ್ಟ್ರಾಂಗ್. ಸಾಲವನ್ನು ನೀಡ್ತಕ್ಕಂಥ ಮನಿ ಲೆಂಡರ್ಸ್, ಲೇವಾದೇವಿಗಾರರು ಅಥವಾ ಸಾಲವನ್ನು ನೀಡ್ತಕ್ಕಂಥವ್ರು ಏನಾಗ್ತಾರೆ ಅಲ್ಲಿ ಸ್ಟ್ರಾಂಗ್ ಆಗ್ತಾರೆ. ಜಮೀನ್ದಾರರು, ಫಾರ್ಮರ್ಸ್ಗಳೇನಾಗುತ್ತಾರೆ ಅಲ್ಲಿ ವೀಕ್ ಆಗ್ತಾ ಹೋಗ್ತಾರೆ ಅಂತ ನಾವು ಹೇಳ್ಬೋದು. ಸೊ ದೀಸ್ ಮೇನ್ ಆಸ್ಪೆಕ್ಟ್ಸ್ ಆರ್ ಎಫೆಕ್ಟ್ ಆಫ್ British land tax system. Okay dear students, understand? Okay dear students, today now discussed about the administrative and judicial system, police system, military system, and land tax policies like permanent jamindari system, malwari system, raitwari system, and last one, the impact of British land tax system. Okay dear students, in the next class we discuss about the modern education system. Okay, understand? Write down the homework. 2 questions. First one, what were the main aspects of Raitwari system? Second question, what were the effects of British land taxes? Okay dear students, understand? Thank you.